ಸಾಯಂಕಾಲ 7:30ಯಿಂದ ಸೇಂಟ್ ಆ್ಯಂಟೋನಿ ಚರ್ಚ್ ಅವರ ಒಂದು ಜಾತ್ರಾ ಕಾರ್ಯಕ್ರಮ ಪ್ರಯುಕ್ತ ಆ ಒಂದು ಚರ್ಚಲ್ಲಿ ಇರ್ತಕ್ಕಂಥ ಒಂದು ಇದನ್ನು ಏನು ಒಂದು ಮೆರವಣಿಗೆ ಮಾಡಲಿಕ್ಕೆ ಹೊರಟಿದ್ರು ಸೇಂಟ್ ಆ್ಯಂಟೋನಿ ಚರ್ಚಿಂದ. ಸೇಂಟ್ ಪಾಲ್ ಚರ್ಚ್ ಹತ್ರ ಬಂದಾಗ ಆ ಒಂದು ಕೈಯಲ್ಲಿ ಟ್ರ್ಯಾಕ್ಟರ್ನ ಕೈಯಲ್ಲಿ ಎಳೆದುಕೊಂಡು ಬರ್ತಾಯಿದ್ರು. ಅದ್ರ ಮೇಲ್ಗಡೆ ಒಂದು ಸೇಂಟ್ ಆ್ಯಂಟೋನಿ ಚರ್ಚ್ ಒಂದು ಏನು ಇದಿರುತ್ತೆ ಶಿಲುಬೆ ಇರುತ್ತಲ್ಲ, ಆ ಒಂದು ಶಿಲುಬೆ ಎಲೆಕ್ಟ್ರಿಕ್ ವೈರಿಗೆ ಟಚ್ ಆಗಿ ವೈರ್ ಟಚ್ ಆದಾಗ ಜೊತೆಗಿದ್ದಂಥ ಟ್ರ್ಯಾಕ್ಟರ್ ಮೇಲೆ ಒಬ್ಬರೇ ಇದ್ದರು, ಅರುಣ್ ಅನ್ನೋರು 40 ವರ್ಷ, ಅವ್ರದ್ದು ಡೆತ್ ಆಗಿದೆ. ಇನ್ನು ಉಳಿದವರು ಆ್ಯಂಟೋನಿ ಮತ್ತು ಸುರೇಶ್ ಅನ್ನೋರು ಇಬ್ಬರು ಇಂಜುರಿ ಆಗಿದ್ದಾರೆ. ಸುರೇಶ್ ಅನ್ನೋರು KGF ಆಸ್ಪತ್ರೆಯಲ್ಲಿದ್ದಾರೆ, ಆ್ಯಂಟೋನಿ ಅನ್ನೋರು SNR ಆಸ್ಪತ್ರೆಯಲ್ಲಿದ್ದಾರೆ. ಇಬ್ಬರು ಸಹಿತ ಔಟ್ ಆಫ್ ಡೇಂಜರ್ ಇದೆ. ಸೊ ಇದು ಸೇಂಟ್ ಆ್ಯಂಟೋನಿ ಚರ್ಚಿನ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆಗಿರ್ತಕ್ಕಂಥ ಘಟನೆ. ಟ್ರ್ಯಾಕ್ಟ್ರಲ್ಲಿ ಏನು ಅವರು ಮಾಡಿರ್ತಕ್ಕಂಥ ವಿದ್ಯುತ್ ಅಲಂಕಾರ ಎಲ್ಲ ಅವರು ಜನ್ರೇಟ್ರಲ್ಲೇ ಮಾಡ್ಕೊಂಡಿದ್ರು. ಅದರಲ್ಲಿ ಯಾವುದೇ ಥರನಾದ ವಿದ್ಯುತ್ ಅವಘಡ ಆಗಿಲ್ಲ. ಬರಬೇಕಾದ್ರೆ ಮೇಲೆ ಹಾದೋಗಿರೋ ವೈರು ಆ ಒಂದು ಇದಕ್ಕೆ ಟ್ರ್ಯಾಕ್ಟ್ರಿಗೆ ಒಂದು ಟಚ್ ಆಗಿರೋ ಕಾರಣ ಮೇಲೆ ಟ್ರ್ಯಾಕ್ಟ್ರಲ್ಲಿ ಇದ್ದಂಥ ಒಬ್ಬರು ಮಾತ್ರ, ಅರುಣ್ ಕುಮಾರ್ ಮಾತ್ರ ಎತ್ತಾಗಿದ್ದಾರೆ. ಈ ಒಂದು ಮೆರವಣಿಗೆಯಲ್ಲಿ 50-60 ಜನ ಇದ್ದರು. ನಮ್ಮ ಪೊಲೀಸ್ ಸಹಿತ ಜೊತೆಲಿದ್ದರು. ಇದ್ರ ಬಗ್ಗೆ ಅರುಣ್ ಕುಮಾರ್ ಅವರ ಸಾವಿನ ಬಗ್ಗೆ ಕಾನೂನು ರೀತಿಯ ಸೂಕ್ತ ಒಂದು ಪ್ರಕರಣ ದಾಖಲು ಮಾಡಿ ನಾವು ತನಿಖೆ